ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ ಭಾಗ 10. ಕಾಲಚಕ್ರ ಅದೆಷ್ಟು ವೇಗವಾಗಿ ಉರುಳಿತು ಎಂದರೆ ಕಾಲೇಜಿನ ಕಾರಿಡಾರ್ಗಳಲ್ಲಿ ಕೇಳಿಸುತ್ತಿದ್ದ ಆ ಜಗಳದ ಪ್ರತಿಧ್ವನಿಗಳು ಹಳೆಯ ಗೋಡೆಗಳ ಮೌನದಲ್ಲಿ ಲೀನವಾಗಿ ಹೋದವು. ಮಲೆನಾಡಿನ ಮಳೆ ಹಸಿರನ್ನು ಹೊಸತು ಮಾಡಿದಂತೆ ಈ ಎರಡು ಜೀವಗಳ ಬದುಕಿನಲ್ಲಿ ಹೊಸ ಅಧ್ಯಾಯಗಳು ತೆರೆದುಕೊಂಡವು. ಹದಿಹರೆಯದ ಆ ಜಿದ್ದಾಜಿದ್ದಿನ ಕಾಳಗ ಈಗ ಕೇವಲ ಸ್ಮೃತಿಪಟಲದ ಒಂದು ಮಸುಕಾದ ಚಿತ್ರವಾಗಿತ್ತು. ವಿಜ್ಞಾನದ ಕಠಿಣ ಸೂತ್ರಗಳ ಸಹವಾಸ ಸಾಕಪ್ಪ ಎಂದು ಕೈಚೆಲ್ಲಿದ ಮೀರಾ ನನ್ನ ದಾರಿ ವಾಣಿಜ್ಯದ ಕಡೆಗೆ ಎಂದು ಮತ್ತೊಂದು ಕಾಲೇಜಿನ ಹಾದಿ ಹಿಡಿದಳು. ಇತ್ತ ಅವನಿ ಅದೇ ಕಾಲೇಜಿನ ಬೆಂಚ್ಗಳ ಮೇಲೆ ತನ್ನ ಪದವಿ ಶಿಕ್ಷಣವನ್ನು ಮುಂದುವರೆಸಿದಳು. ಆರಂಭದ ದಿನಗಳಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಆದಿತ್ಯನ ಬೈಕ್ ಸದ್ದು ಕೇಳಿಸಿದಂತಾಗುತ್ತಿತ್ತು. ಕ್ಯಾಂಟೀನ್ನ ಕಾಫಿ ಕಂಪು ಮೂಗಿಗೆ ಬಡಿದಾಗಲೆಲ್ಲ ಒಮ್ಮೆ ಅರಿವಿಲ್ಲದೆಯೇ ಕಣ್ಣುಗಳು ಆ ಎತ್ತರದ ನಿಲುವಿನ ಹುಡುಗನಿಗಾಗಿ ಹುಡುಕಾಡುತ್ತಿದ್ದವು. ಅದು ದ್ವೇಷವೋ, ಪಶ್ಚಾತ್ತಾಪವೋ ಅಥವಾ ಹೆಸರಿಡಲಾಗದ ಸೆಳೆತವೋ ಅವಳಿಗೆ ತಿಳಿಯುತ್ತಿರಲಿಲ್ಲ. ದಿನಗಳು ಕಳೆಯುತ್ತಾ ಹೋದಂತೆ ಅವಳಿಗೆ ಸ್ಮಿತಾ ಎಂಬ ಆಪ್ತ ಗೆಳತಿ ಸಿಕ್ಕಳು. ಹೊಸ ಗೆಳೆತನ, ಹೊಸ ಪಠ್ಯಪುಸ್ತಕಗಳು ಅವಳನ್ನು ಹಳೆಯ ನೆನಪುಗಳಿಂದ ದೂರ ಮಾಡಿದವು. ಹದಿಹರೆಯದ ಆ ಹುಚ್ಚುತನ ಈಗ ಪ್ರಬುದ್ಧತೆಯ ಮೆರೆಗಿನಲ್ಲಿ ಮರೆಯಾಗಿತ್ತು ಎಂದರೂ ತಪ್ಪಾಗಲಾರದು. ಹಿಂದೆ ನಡೆದಿದ್ದನ್ನೆಲ್ಲ ನೆನೆದರೆ ಈಗ ಅವಳಿಗೆ ಸಂಕಟವಾಗುತ್ತಿರಲಿಲ್ಲ. ಬದಲಾಗಿ ಅದೆಲ್ಲವೂ ಒಂದು ಮಂಗನಾಟ ಎನಿಸುತ್ತಿತ್ತು. ನಾವು ಎಷ್ಟು ಸಣ್ಣ ವಿಷಯಕ್ಕೆ ಅಷ್ಟೊಂದು ರಾದ್ದಾಂತ ಮಾಡಿಕೊಂಡಿದ್ವಿ ಎಂದು ಸ್ಮಿತಾಳ ಮುಂದೆ ನಗುವಿನಲ್ಲೇ ಆ ಚಾಪ್ಟರನ್ನು ಮುಕ್ತಾಯ ಮಾಡಿದ್ದಳು. ಪದವಿ ಮುಗಿದ ಕೂಡಲೇ ಬಿಡುವಿಲ್ಲದ ತಯಾರಿ ನಡೆಸಿ ಬ್ಯಾಂಕ್ ಪರೀಕ್ಷೆ ಬರೆದವಳು ಮೊದಲ ಯತ್ನದಲ್ಲೇ ಯಶಸ್ವಿಯಾದಳು. ಒಂದಿಷ್ಟು ಪ್ರಭಾವ ಮತ್ತು ಅವಳ ಶ್ರಮದ ಫಲವಾಗಿ ತನ್ನದೇ ಊರಿನ ಬ್ಯಾಂಕಿನಲ್ಲಿ ಆಫೀಸರ್ ಆಗಿ ನೆಲೆ ನಿಂತಳು. ಹರೆಯದ ಆ ಕಷಾಯದ ಕುವರಿ ಈಗ ಗಂಭೀರವಾಗಿ ಫೈಲುಗಳನ್ನು ನೋಡುವ ಬ್ಯಾಂಕ್ ಅಧಿಕಾರಿ ಅವನಿಯಾಗಿದ್ದಳು. ಇತ್ತ ಆದಿತ್ಯನ ಬದುಕು ಕೂಡ ಒಂದು ಸ್ತಬ್ಧ ಗಾಂಭೀರ್ಯಕ್ಕೆ ತಿರುಗಿತ್ತು. ಪದವಿಯ ನಂತರ ಕರಾವಳಿ ಮಂಗಳೂರಿನ ಕಾಲೇಜಿನಲ್ಲಿ MSc ಪೂರೈಸಿ B.Ed ಪದವಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದ. ಹದಿಹರೆಯದ ಚೇಷ್ಟೆಗಳೆಲ್ಲವೂ ಮಾಯವಾಗಿ ಅವನಲ್ಲಿ ಒಬ್ಬ ಸಭ್ಯ ಶಿಕ್ಷಕನ ಲಕ್ಷಣಗಳು ಮನೆ ಮಾಡಿದ್ದವು. ಮಂಗಳೂರಿನಲ್ಲಿ ಕೆಲವು ವರ್ಷಗಳ ಅನುಭವದ ನಂತರ ಅವನ ಪ್ರತಿಭೆಗೆ ತಕ್ಕಂತೆ KES ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜೊಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಂಡಿದ್ದ. ಕೇವಲ 28ನೇ ವಯಸ್ಸಿಗೆ ಒಬ್ಬ ಗೌರವಾನ್ವಿತ ಉಪನ್ಯಾಸಕನಾಗಿ ತನ್ನ ಊರಿನ ಹತ್ತಿರವೇ ನೆಲೆಗೊಂಡಿದ್ದ ಆದಿತ್ಯನಿಗೆ ಈಗ ಸಂಬಳ ಮತ್ತು ಸ್ಥಾನಮಾನ ಎರಡೂ ಲಭಿಸಿತ್ತು. ಆದರೆ ಇಷ್ಟೆಲ್ಲ ವರ್ಷಗಳು ಕಳೆದರೂ ಮದುವೆ ಎಂಬ ಮಾತುಕತೆ ಬಂದಾಗ, ಕೆಲವು ಸಂಬಂಧಗಳು ಬಂದರೂ ಅವನ ಮನಸ್ಸು ಮಾತ್ರ ಯಾವುದಕ್ಕೂ ಒಪ್ಪುತ್ತಿರಲಿಲ್ಲ. ಹುಡುಗಿ ಅಥವಾ ಮದುವೆಯ ವಿಷಯ ಎಂದ ತಕ್ಷಣ ಅವನ ಕಣ್ಣ ಮುಂದೆ ಒಂದು ಜೋಡಿ ಹಠಮಾರಿ ಕಣ್ಣುಗಳು ಮತ್ತು ಗಂಟಲಲ್ಲಿ ಕಷಾಯದ ಘಾಟು ಸುಳಿದು ಹೋಗುತ್ತಿತ್ತು. ಅವನು ಯಾರಿಗೂ ಹೇಳದಿದ್ದರೂ ಅವನ ಮನಸ್ಸಿನ ಆಳದಲ್ಲಿ ಆ ಕಷಾಯದ ಕುವರಿಯ ಸ್ಥಾನವನ್ನು ತುಂಬಲು ಯಾರಿಗೂ ಸಾಧ್ಯವಾಗಿರಲಿಲ್ಲ. ಸರಿತಪ್ಪುಗಳ ಲೆಕ್ಕಾಚಾರದಲ್ಲಿ ಅವನು ಅವಳನ್ನು ಮರೆಯಲು ಎಷ್ಟೇ ಯತ್ನಿಸಿದರೂ ಅವನ ಹೃದಯ ಮಾತ್ರ ಅವಳನ್ನೇ ತನ್ನ ಅಂತಿಮ ನಿಲ್ದಾಣ ಎಂದು ನಿಶ್ಚಯಿಸಿದಂತಿತ್ತು. ಕಾಲವೂ ಕೂಡ ಮತ್ತೆ ಈ ಇಬ್ಬರನ್ನು ಮುಖಾಮುಖಿ ಮಾಡುವ ತಂತ್ರ ಹೂಡಿದಂತಿತ್ತು. ಸಿರಿಮನೆಯ ವಿಶಾಲವಾದ ತೋಟದ ಅಂಚಿನಲ್ಲಿ ಕುಳಿತಿದ್ದ ಅವನಿಯ ಕಣ್ಣುಗಳು ಅಡಿಕೆ ಮರಗಳ ಸಾಲನ್ನು ದಾಟಿ ಎಲ್ಲೋ ದೂರದ ಶೂನ್ಯವನ್ನು ದಿಟ್ಟಿಸುತ್ತಿದ್ದವು. ಮಲೆನಾಡಿನ ತಂಗಾಳಿ ಅವಳ ಮುಖವನ್ನು ಸವರುತ್ತಿದ್ದರೂ ಅವಳ ಮನಸ್ಸು ಮಾತ್ರ ವರ್ಷಗಳ ಹಿಂದಿನ ಆ ಕಾಲೇಜು ಕಾರಿಡಾರ್ಗಳಲ್ಲಿ ಓಡಾಡುತ್ತಿತ್ತು. ಕಷಾಯದ ಘಾಟು, ಪ್ರತಿಭಾ ದಿನದ ಆ ಅವಮಾನ, ಲ್ಯಾಬ್ನ ಆ ಕಪ್ಪು ಹೊಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ಪೋರ್ಟ್ಸ್ ರೂಮಿನ ಆ ಕತ್ತಲೆಯಲ್ಲಿ ಕಂಡ ಆದಿತ್ಯನ ಆ ತೀಕ್ಷ್ಣವಾದ ಕಣ್ಣುಗಳು ಒಂದರ ಹಿಂದೆ ಒಂದರಂತೆ ಅವಳ ಕಣ್ಣ ಮುಂದೆ ಸಿನಿಮಾದ ಸುರುಳಿಯಂತೆ ಸುಳಿದು ಹೋಗುತ್ತಾ ಇದ್ದವು. ಅವಳು ಅದೆಷ್ಟು ಆಳವಾಗಿ ಆ ಹಳೆಯ ಲೋಕದಲ್ಲಿ ಮುಳುಗಿದ್ದಳೆಂದರೆ ಸುತ್ತಲಿನ ಹಕ್ಕಿಗಳ ಕಲರವವಾಗಲಿ ಅಥವಾ ಬೀಸುವ ಗಾಳಿಯ ಸದ್ದಾಗಲಿ ಅವಳ ಅರಿವಿಗೆ ಬರಲಿಲ್ಲ. ಗತಕಾಲದ ಆ ನೆನಪುಗಳ ಬಲೆಯಲ್ಲಿ ಅವಳು ತನ್ನನ್ನು ತಾನು ಸಂಪೂರ್ಣವಾಗಿ ಸಿಕ್ಕಿಸಿಕೊಂಡಿದ್ದಳು.
ಅಷ್ಟರಲ್ಲಿ ಅವನಿ, ಅವನಿ ಎಂಬ ಜೋರು ಧ್ವನಿ ಕೇಳಿಸಿತು. ಜೊತೆಗೆ ಭುಜದ ಮೇಲೆ ಬಿದ್ದ ಆ ಮೃದುವಾದ ಕೈಯ ಸ್ಪರ್ಶ ಅವಳನ್ನು ಕನಸಿನ ಲೋಕದಿಂದ ಒಮ್ಮೆಲೆ ವಾಸ್ತವಕ್ಕೆ ಕರೆತಂದಿತ್ತು. ಎದುರಿಗೆ ಸ್ಮಿತಾ ನಗುಮುಖ ಹೊತ್ತು ನಿಂತಿದ್ದಳು. ಸ್ಮಿತಾ ಅವಳನ್ನು ತಮಾಷೆಯಿಂದ ನೋಡಿ, ಇಲ್ಲಿದೆಯಾ ನೀನು? ಎಷ್ಟೊತ್ತಿಂದ ನಿನ್ನೆ ಹುಡುಕ್ತಾ ಇದ್ದೀವಿ ಗೊತ್ತಾ? ಅಲ್ಲಿ ಮಾವ ಕರಿತಾ ಇದ್ದಾರೆ, ನಿನ್ನ ಹತ್ರ ಏನೋ ಮಾತಾಡಬೇಕಂತೆ ಎಂದಳು. ಅವನಿ ತನ್ನನ್ನು ತಾನು ಸಾವರಿಸಿಕೊಂಡು ಕಣ್ಣಂಚಲ್ಲಿದ್ದ ಆ ಹಳೆಯ ನೆನಪಿನ ಮಂಜನ್ನು ಒರೆಸಿಕೊಳ್ಳುತ್ತಾ ಮೆಲ್ಲಗೆ ಹೇಳಿದಳು, ಏನಿಲ್ಲ ಸ್ಮಿತಾ, ಸುಮ್ಮನೆ ಹೀಗೆ ತೋಟದ ಕಡೆ ಬಂದಿದ್ದೆ. ಯಾಕೋ ಒಮ್ಮೆಲೆ ಕಾಲೇಜ್ ದಿನಗಳೆಲ್ಲ ಕಣ್ಮುಂದೆ ಬಂದು ಹೋದ್ವು ಅಷ್ಟೆ ಎಂದು ಎದ್ದು ನಿಂತಳು. ಸ್ಮಿತಾ ಅವಳ ಕೈ ಹಿಡಿದು ನಡೆಸುತ್ತಾ, ಸರಿ ಸರಿ, ಆ ಹಳೆ ಕತೆನೆಲ್ಲ ಆದಿತ್ಯ ನೀನು ಇಬ್ಬರೂ ಸೇರಿ ನೆನ್ಪು ಮಾಡ್ಕೊಳ್ಬಹುದು. ಈಗ ಬಾ, ಮನೆಗೆ ಹೋಗೋಣ. ನಾನು ಕೂಡ ಇವತ್ತು ಸಂಜೆ ಊರಿಗೆ ಹೊರಡಬೇಕು ಎಂದಳು. ಸ್ಮಿತಾಳ ಜೊತೆ ಹೆಜ್ಜೆ ಹಾಕುತ್ತಾ ಮನೆ ಕಡೆ ನಡೆಯುವಾಗ ಅವನಿಯ ಮನಸ್ಸಿನಲ್ಲಿ ಮತ್ತೆ ಆದಿತ್ಯನ ವಿಚಾರವೇ ಸುಳಿಯಲಾರಂಭಿಸಿತು. ಒಂದು ಕ್ಷಣ ಅವಳ ಎದೆಯಲ್ಲಿ ಸಣ್ಣ ನಡುಕ ಉಂಟಾಯಿತು. ಇವರು ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಅವತ್ತು ನಾನು ಅವ್ರ ಕರಿಯರ್ ಹಾಳು ಮಾಡೋಕ್ಕೆ ಪ್ರಯತ್ನಿಸಿದ್ದಕ್ಕೆ ಈಗ ಮದುವೆ ನೆಪದಲ್ಲಿ ಸೇಡ್ ತೀರಿಸ್ಕೊಳ್ಳೋಕೆ ಬಂದಿದ್ದಾರಾ ಎಂಬ ಅನುಮಾನ ಅವಳನ್ನು ಕಾಡಿತು. ಆದರೆ ಮರುಕ್ಷಣವೇ ಅವಳು ಅವನ ಗಾಂಭೀರ್ಯವನ್ನು ನೆನಪು ಮಾಡಿಕೊಂಡಳು. ಛೇ, ಇಲ್ಲ, ಅವ್ರು ಸೇಡ್ ತೀರಿಸ್ಕೊಳ್ಳೋಕೆ ಬಂದವ್ರ ಥರ ಕಾಣ್ತಿಲ್ಲ ಎಂದು ಅವಳ ಮನಸ್ಸು ತರ್ಕಿಸಿತು. ಒಂದು ವೇಳೆ ಮನಸ್ಸಲ್ಲಿ ಇನ್ನೂ ಆ ಹಳೆ ದ್ವೇಷನೇ ಇದ್ದಿದ್ರೆ ಅವ್ರು ಇಷ್ಟು ಪ್ರಬುದ್ಧವಾಗಿ ಮತ್ತು ಅಪ್ಪನ ಮುಂದೆ ಅಷ್ಟು ಗಂಭೀರವಾಗಿ ಮಾತಾಡ್ತಿರ್ಲಿಲ್ಲ. ಅವರಲ್ಲಿ ಈಗ ಒಂದು ಮೆಚುರಿಟಿ ಬಂದಿದೆ ಅನ್ನೋದು ಅವ್ರ ಒಂದು ಸಣ್ಣ ಹಾವಭಾವದಲ್ಲೂ ಎದ್ದು ಕಾಣ್ತಿದೆ. ಹದಿಹರೆಯದ ಜಿದ್ದಾಜಿದ್ದಿಗಿಂತಲೂ ಮೀರಿದ ಯಾವುದೋ ಒಂದು ನಿರ್ಧಾರ ಅವ್ರ ಕಣ್ಣಲ್ಲಿತ್ತು ಎಂದು ಯೋಚಿಸುತ್ತಾ ಸ್ಮಿತಾ ಜೊತೆ ತೋಟದ ಮಣ್ಣಿನ ಹಾದಿಯಲ್ಲಿ ಮನೆ ಕಡೆ ಹೆಜ್ಜೆ ಹಾಕಿದಳು ಅವನಿ. ಮುಂದುವರಿಯುವುದು. ಈ ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.